ರಾಯಚೂರು ನಗರದ ಎಪಿಎಂಸಿ ಆಸ್ತಿ ಗೋದಾಮುಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪಿಸಿದರು. ಅವರು ಗುರುವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ರೈತರು ಎಪಿಎಂಸಿಗೆ ಮಾರಾಟಕ್ಕೆ ಬರುವ ಬೆಳೆ ಟೆಂಡರ್ ಆಗದೆ ಹೋದಲ್ಲಿ ಸಂಗ್ರಹಿಸಲು 4 ಗೋದಾಮುಗಳನ್ನು ನಿರ್ಮಿಸಲಾಗಿತ್ತು. ಈ ಗೋದಾಮುಗಳ ಮೌಲ್ಯ ಸುಮಾರು 5 ಕೋಟಿ ರೂಪಾಯಿಗಳಷ್ಟು ಇದೆ. ಈ ಗೋದಾಮುಗಳನ್ನು ಕೆಲವು ಟ್ರೇಡರ್ಸ್ಗಳಿಗೆ ಲೀಸ್ ಕಮ್ ಸೇಲ್ ಆಧಾರದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ. ಈ ವಿಷಯವಾಗಿ ಕೃಷಿ ಉತ್ಪನ್ನ ಸಚಿವರಿಗೆ ದೂರು ನೀಡಲಾಗಿದೆ. ಸರ್ಕಾರ ಈ ಆರೋಪದ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಎಪಿಎಂಸಿ ಕಾಯ್ದೆಗಳ ಅನ್ವಯ ಸ್ವತ್ತಿನ ವ್ಯವಹಾರದ ಆಸ್ತಿಯನ್ನು ಮಾರಾಟ ಮಾಡಲು ಕಾಯ್ದೆಯಲ್ಲಿ ಅವಕಾಶವಿಲ್ಲ. ಆದರೆ ಗೋದಾಮುಗಳನ್ನು ಮಾರಾಟ ಮಾಡಿ ಶೂನ್ಯಚಿಸಲಾಗಿದೆ. ಅಚ್ಯುತರೆಡ್ಡಿ ಅಧ್ಯಕ್ಷರಾಗಿದ್ದಾಗ ಮಾರಾಟ ಮಾಡಲಾಗಿದೆ. ಎಪಿಎಂಸಿ ಕಾರ್ಯದರ್ಶಿಯಾಗಿರುವ ಕೃಷ್ಣ ಅವರೇ ಅಕ್ರಮಕ್ಕೆ ಕಾರಣವಾಗಿದ್ದಾರೆ. ಕೂಡಲೇ ಅಕ್ರಮದ ತನಿಖೆ ನಡೆಸದೆ ಹೋದಲ್ಲಿ ರೈತರೊಂದಿಗೆ ಹೋಗಿ ಗೋದಾಮುಗಳನ್ನು ನಾವೇ ತೆರವುಗೊಳಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರೈತರಿಗಾಗಿರ್ತಕ್ಕಂಥ ಗೋದಾಮುಗಳನ್ನ ಮಾರಾಟ ಮಾಡಿಕೊಂಡಿರ್ತಕ್ಕಂಥದ್ದು ಈ ಗೋದಾಮು ಒಳಗಡೆ 4 ಗೋದಾಮುಗಳು ಸುಮಾರು ಒಂದೊಂದು ಗೋದಾಮು ಏನಿಲ್ಲಪ್ಪ ಅಂತ ಹೇಳಿದ್ರೆ ಇವತ್ತಿನ ಮಾರ್ಕೆಟ್ ರೇಟ್ ಒಂದು 5 ಕೋಟಿ ರೂಪಾಯಿ ಬೆಲೆ ಬರ್ತಕ್ಕಂಥದ್ದು ಇರತಕ್ಕಂಥ ಗೋದಾಮುಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಒಂದು ಕುತಂತ್ರವನ್ನ ನಿನ್ನೆ ಮಾರುಕಟ್ಟೆ ಸಮಿತಿಯ ಮಂತ್ರಿಗಳು ಬಂದಾಗ ಅವರ ಗಮನಕ್ಕೆ ತಂದಿದೆ. ಈ ಸಂದರ್ಭದಲ್ಲಿ ಎನ್ ಶಿವಶಂಕರ ವಕೀಲ, ನರಸಿಂಹ ನಾಯಕ, ನರಸಪ್ಪ ಆಶಾಪುರು, ಹಂಪಯ್ಯ, ನಾಗರಾಜಗೌಡ, ಅಶೋಕ ರೆಡ್ಡಿ ಉಪಸ್ಥಿತರಿದ್ದರು.